ಹರಗರ ಪರ ಶಿವ ಗುರುದೇವ ಸಿರಿಗಿರಿಯ ಮಲ್ಲಯ್ಯರಂತೆ ಮಲ್ಲರಾಯ ನಮ್ಮ ಮುಕ್ಕಣ್ಣ ಮಲ್ಲಯ್ಯರಂತೆ ಮಲ್ಲರಾಯ. ಹರಗರ ಪರ ಶಿವ ಗುರುದೇವ ಸಿರಿಗಿರಿಯ ಮಲ್ಲಯ್ಯರಂತೆ ಮಲ್ಲರಾಯ. ಎಲ್ಲರಿಗೂ ನಮಸ್ಕಾರ. ನಾನು ರಶ್ಮಿ ಮೈಸೂರು ಜನಪದ ಕಲಾವಿದೆ ಮಾತಾಡ್ತೀನಿ. ನೀವೇನಂತೀರಾ ಅನ್ನೋ ಒಂದು ಕಾರ್ಯಕ್ರಮವನ್ನ ಇಡನ್ ಚಾನೆಲ್ ಅವರು ನಮಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ಹಾಗಾಗಿ ಮೊದಲಿಗೆ ನಾನು ಇವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮದ ಕುರಿತಾಗಿ ನಾನು ಮಾತಾಡ್ಲಿಕ್ಕೆ ಬಂದಿರೋದು, ಯುವ ದಸರಾದ ಮುಖ್ಯ ವೇದಿಕೆಯಲ್ಲಿ ಜನಪದರಿಗೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ವಿಚಾರ. ಜನಪದ ಅಂತಂದ್ರೆ ಸ್ಥಳೀಯ ಜನಪದರು ಅನ್ನೋದ್ರ ಜೊತೆಗೆ ರಾಜ್ಯಾದ್ಯಂತ ಎಲ್ಲಾ ಜನಪದ ಕಲಾವಿದರು ಕಲಾ ಪ್ರಕಾರಗಳನ್ನು ಒಳಗೊಂಡಂತೆ ನಾವು ಆ ವೇದಿಕೆನಲ್ಲಿ ನಮಗೆ ಒಂದು ಪ್ಲಾಟ್ಫಾರ್ಮ್ ಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಈಗಾಗಲೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ವಾರ್ತಾ ಇಲಾಖೆಗೆ ನಾವು ಈ ಒಂದು ಮಾಹಿತಿನ ತಲುಪಿಸಿರ್ತೀವಿ. ಇದುವರೆಗೂ ನಮಗೆ ಯಾವುದೇ ಒಂದು ಒಳ್ಳೆ ರೆಸ್ಪಾನ್ಸ್ ಆಗಿರ್ಬೋದು, ಮತ್ತೆ ಅವರಿಂದ ನಮಗೆ ಒಳ್ಳೆ ಪ್ಲಾಟ್ಫಾರ್ಮ್ನ ಕೊಡ್ತೀವಿ ಅನ್ನೋ ಭರವಸೆನಾಗಿರ್ಬೋದು ಅವ್ರು ನಮಗೆ ಕೊಟ್ಟಿಲ್ಲ. ಹಾಗಾಗಿ ನಮಗೆ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ನಾವು ಕೂತ್ಕೊಳ್ಳೋದಕ್ಕೂ ಆಗಲ್ಲ. ಮತ್ತೆ ನಮ್ಮ ಮೂಲ ಕಲಾವಿದರು ಏನಿದಾರಲ್ಲ ಜನಪದರು ರಾಜ್ಯಾದ್ಯಂತ ಎಲ್ಲರೂ ಈ ಒಂದು ಧ್ವನಿಗೂಡಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ನಾವೆಲ್ಲ ಒಗ್ಗಟ್ಟಾಗಿ ನಾವೆಲ್ಲ ಬದ್ಧತೆಯಿಂದ ಈ ಒಂದು ಧ್ವನಿನ ವಾಯ್ಸ್ ರೈಸ್ ಮಾಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಯಾರು ನಮ್ಗೆ ಈ ಒಂದು ಅವಕಾಶನ ಕೊಡಲ್ಲ. ಯಾರೇ ಆದ್ರೂ ಅವಕಾಶನ ಕಿತ್ಕೊಂತಾರೆ ಹೊರತು ಅವಕಾಶನ ಕೊಡಲ್ಲ. ದಯಮಾಡಿ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲಾ ಕಲಾವಿದರು ಇದು ನಿಮ್ಮ ಹಕ್ಕೊತ್ತಾಯ ಅಂತ ಭಾವಿಸಿ ಈ ಒಂದು ಕಾರ್ಯಾಗಾರದಲ್ಲಿ ನೀವು ಜೊತೆಯಾಗಿರ್ಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂತಂದ್ರೆ ನಮ್ಮ ಜನಪದ ಮೂಲ ಸಂಸ್ಕೃತಿಯಿಂದನೇ ಎಲ್ಲ ಕಲಾ ಪ್ರಕಾರಗಳನ್ನ ನಾವು ನೋಡ್ತಿದೀವಿ. ಅದು ಕಲೆಯ ಇತಿಹಾಸ ಎಲ್ಲರಿಗೂ ಗೊತ್ತಿರೋದ್ರಿಂದ ಯಾಕೋ ಗೊತ್ತಿಲ್ಲ ಈ ದೊಡ್ಡ ದೊಡ್ಡ ವ್ಯಕ್ತಿಗಳು ಮತ್ತೆ ಇಲಾಖೆಗಳು ಜನ ಮರಳೋ ಜಾತ್ರೆ ಮರಳೋ ಅಂದಂಗೆ ಕೆಲವೊಂದು ಇವಾಗ ಆರ್ಟಿಫಿಷಿಯಲ್ ಅಂತ ಹೇಳ್ಬೋದು. ಈಗ ನವ್ಯ ಜನಪದ ಅನ್ನೋ ತರದ್ರಲ್ಲಿ ಒಂದಷ್ಟು ಹಾಡುಗಳನ್ನ ಹಾಳು ಮಾಡ್ತಾ ಇರೋದು ಉಂಟು. ಆ ಒಂದು ಹಾಳು ಮಾಡ್ತಾ ಇರೋದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂತಂದ್ರೆ ನಾವು ನೆಕ್ಸ್ಟ್ ಜನರೇಷನ್ಗೆ ನಾವು ಇದನ್ನ ಪಾಸ್ ಮಾಡ್ಬೇಕು ಅಂತಂದ್ರೆ ನಾವು ಇದನ್ನ ನೈಜವಾಗಿ ಉಳಿಸ್ಬೇಕು. ಅದು ನಮ್ಮ ಕರ್ತವ್ಯ ಮತ್ತೆ ನಮ್ಮ ಜವಾಬ್ದಾರಿ ಅಂತ ಹೇಳ್ತೀನಿ. ಇವಾಗ ದಸರಾದಲ್ಲಿ ಎಲ್ಲಿಂದನೋ ಕರ್ಕೊಂಬಂದ್ಬಿಟ್ಟು ನಾವು ಪರ್ಫಾರ್ಮ್ ಮಾಡಿಸ್ತಾರಲ್ಲ, ಅವ್ರಿಗಷ್ಟೇನೆ ನಾವು ಜನರನ್ನ ನಗಸಕ್ಕೆ ಕುಣಿಸಕ್ಕೆ ಕೂರ್ಸಕ್ಕೆ ಆಗತ್ತೆ ಅಂತ ಯಾರಾದ್ರೂ ನೀವೇನಂತೀರಾ ಅದನ್ನ ಹೇಳ್ಬೋದು. ಖಂಡಿತವಾಗ್ಲೂ ಜನಪದರಿಗೂ ಕೂಡ ಆ ಕುಣಿಸೋ ಶಕ್ತಿ ಕೂರ್ಸೋ ಶಕ್ತಿ ಇದೆ. ಆ ಶಕ್ತಿ ಆ ಛಲ ಬಲ ಎಲ್ಲವೂ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಯಾಕೋ ಗೊತ್ತಿಲ್ಲ, ಎಲ್ಲಿ ಯಾವ ಕೊರತೆ ಅಂತ ಗೊತ್ತಿಲ್ಲ. ಕೆಲವು ಕಲಾವಿದ್ರು ಕಾಂಪ್ರಮೈಸ್ ಆಗೋದ್ರಲ್ಲಿ ಇದು ಸಮಸ್ಯೆ ಆಗ್ತಿದ್ಯಾ, ಅಥವಾ ಅವ್ರವ್ರ ಒಡಂಬಡಿಕೆಗಳು ಅಂದ್ರೆ ಮೀನ್ಸ್ ಅವ್ರವ್ರು ಏನೋ ಸ್ವತಃ ಅವ್ರವರೇ ನಿರ್ಧಾರ ಮಾಡ್ಕೊಂಡು ಇಂಥವ್ರಿಗೆ ಈ ತರ ಕೊಡ್ಬೇಕು ಯಾಕಿಸಿ ಅವ್ರುಗಳು ಕಲಾವಿದ್ರು ಮೈಸೂರಿಂದ ಹೋಗಿರೋ ಕಲಾವಿದ್ರೆ ಎಷ್ಟೋ ಜನ ಇಲ್ಲಿಗೆ ಬರ್ತಿದ್ದಾರೆ ಹೇಳ್ಬೇಕಂದ್ರೆ ಗೆಸ್ಟ್ ಆಗಿ. ಇಲ್ಲೇ ಅಂತ ಕಲಾವಿದ್ರು ಇದಾರೆ ಅಂತ ಗೊತ್ತಿದ್ರು ಕೂಡ ಅವ್ರಿಗೆ ಏನು ಸ್ಥಾನಮಾನ ಧನ ಸಿಗುತ್ತಲ್ಲ ಅದನ್ನ ಯಾಕೆ ಮೂಲ ಜನಪದರಿಗೆ ಅಥವಾ ಜನಪದರಿಗೆ ಕೊಡಲ್ಲ ಅನ್ನೋದು ನನ್ನ ಪ್ರಶ್ನೆ ಮತ್ತೆ ನನ್ನ ಹಕ್ಕೊತ್ತಾಯ. ದಯವಿಟ್ಟು ನೀವು ಕಲಾವಿದರಲ್ಲಿ ತಾರತಮ್ಯ ತರಬೇಡಿ. ಅವರಿಗೆ ಏನು ಒಂದು ಸಂಭಾವನೆಯನ್ನ ಕೊಡ್ತಿರಲ್ಲ ಆ ಸಂಭಾವನೆನ ನಮಗೂ ಕೊಡಿ. ಯಾಕಂತಂದ್ರೆ ನಾವು ನವರಾತ್ರಿ 9 ದಿನ ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಗೆ 9 ದಿನ ಕಾರ್ಯಕ್ರಮದಲ್ಲಿ ಸಿಗೋ ಒಂದು ಪೇಮೆಂಟ್ ಅವರು ಒಂದು ಕಾರ್ಯಕ್ರಮದಲ್ಲಿ ತಗೊಳ್ಳೋ ಪೇಮೆಂಟ್ ಅಲ್ಲಿ 1% 0% ಆಗಿರುತ್ತೆ. ಹಂಗಾಗಿ ಈ ಒಂದು ವಿಷಯ ಎಷ್ಟೋ ಜನರಿಗೆ ಫ್ಯಾಕ್ಟ್ ಗೊತ್ತಿಲ್ಲ. ಹಂಗಾಗಿ ಸುಮ್ನೆ ನಮ್ಮ ಜನಗಳಲ್ಲಿ ಅವರಲ್ಲೇ ಕ್ಲಾರಿಟಿ ಇಲ್ದೇನೆ ಕೆಲವೊಬ್ರು ಮಾಹಿತಿ ಇಲ್ದೇನೆ ಮಾತಾಡ್ತಾರೆ.
ದಯವಿಟ್ಟು ಇದನ್ನ ಕೂಲಂಕುಷವಾಗಿ ಪರಿಗಣಿಸಿ ಇದನ್ನ ಅವ್ರಿಗೆ ಏನು ಸ್ಥಾನಮಾನ ಧನ ಸಿಗ್ಬೇಕಲ್ಲ ಅದನ್ನ ನ್ಯಾಯಯುತವಾಗಿ ಅವ್ರಿಗೆ ತಲುಪಿಸ್ಬೇಕಾಗಿ ನಾನು ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ, ಅಧಿಕಾರಿಗಳಲ್ಲಿ ಮತ್ತೆ ನಮ್ಮ ಇಲಾಖೆಯವರಲ್ಲಿ ನಾನು ನಿಜವಾಗ್ಲೂ ನಾನು ವೈಯಕ್ತಿಕವಾಗಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಯಾಕಂತಂದ್ರೆ ನೋವಾಗುತ್ತೆ ನಿಜವಾಗ್ಲೂ. ಆ ಸಂಸ್ಕೃತಿ, ಆ ಇನೋಗ್ರೇಷನ್ ಇಂದ ಹಿಡಿದು ಅವ್ರಿಗೆ ದಸರಾ ಜಂಬೂ ಸವಾರಿ ಮುಗಿಯೋವರೆಗೂ ಕೂಡ ಪಾಪ ಕಲಾವಿದ್ರು ಪಡೋ ಕಷ್ಟ ಇದೆಯಲ್ಲ, ಅದನ್ನ ನಾನು ಅದನ್ನ ಅನುಭವಿಸಿದ್ದೀನಿ, ನೋಡಿದ್ದೀನಿ ಕಣ್ಣಾರ. ಹಂಗಾಗಿ ನಾವು ನೋಡೋದಕ್ಕೆ ಎಷ್ಟು ಸುಂದರವಾಗಿದೆಯಲ್ಲ, ಅವರು ಮನೆಗೆ ಹೋದಾಗ್ಲೂ ಕೂಡ ನನಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು ಕಲಾವಿದರಿಗೆ. ಆ ಒಂದು ನಮ್ಗೆ ಅವಕಾಶ ಸಿಕ್ಕಿದ್ರುನು ಆರ್ಥಿಕವಾಗಿ ಅವರು ಸಂಪೂರ್ಣವಾಗಿ ಅವಕಾಶದಲ್ಲಿ ಸಂತೋಷವಾಗಿರಕ್ ಆಗಲ್ಲ. ಈ ಒಂದು ಬೇಡಿಕೆ ನಂದು. ದಸರಾದಲ್ಲಿ ಯುವ ದಸರಾದಲ್ಲಿ ಎಲ್ಲಾ ಕಲಾವಿದ್ರಿಗೂನು ಅವಕಾಶ ಸಿಗಬೇಕು, ಎಲ್ಲಾ ನಮ್ಮ ಜನಪದರಿಗೆ ಮುಖ್ಯವಾಗಿ ಸಿಗಬೇಕು ಅನ್ನೋದು ನಮ್ಮ ಎಲ್ಲಾ ಸಂಘಟನಾಕಾರರ ಒಂದು ಧ್ವನಿಯಾಗಿರುತ್ತೆ. ಈ ಧ್ವನಿಗೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಹಾಗಾಗಿ ಈ ಮೂಲಕ ನಾನು ಅದೊಂದೇ ಮನವಿ ಮಾಡ್ಕೊಳ್ಳೋದು ಎಲ್ಲಾ ಇಲಾಖೆಯವರಿಗೆ ಮತ್ತೆ ದೊಡ್ಡ ಅಧಿಕಾರಿಗಳಿಗೆ. ನಮಸ್ಕಾರ. ಗಂಗಾದೇವಿಯ ತರಬೇಕಂತ ಶಿವರಾಯ, ತುಂಗಭದ್ರಾ ನದಿಗೆ ಬಂದು ಮಲ್ಲರಾಯ. ಗಂಗಾದೇವಿಯ ತರಬೇಕಂತ ಶಿವರಾಯ, ತುಂಗಭದ್ರಾ ನದಿಗೆ ಬಂದು ಮಲ್ಲರಾಯ. ತುಂಗಭದ್ರಾ ನದಿಗೆ ಬಂದು ಶಿವರಾಯ, ತುಂಗಭದ್ರಾ ನದಿಗೆ ಬಂದು ಶಿವರಾಯ. ಅವರು ಸ್ನಾನನೆ ಮಗಳ ಮಾಡಿದರಂತೆ ಮಲ್ಲರಾಯ, ಅವರು ಸ್ನಾನನೆ ಮಗಳ ಮಾಡಿದರಂತೆ ಮಲ್ಲರಾಯ. ಹರಗರ 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 ಪರಶಿವ ಗುರುದೇವ, ಸಿರಿಗಿರಿಯ ಮಲ್ಲಯ್ಯರಂತೆ ಮಲ್ಲರಾಯ, ನಮ್ಮ ಮುಕ್ಕಣ್ಣ ಮಲ್ಲಯ್ಯರಂತೆ ಮಲ್ಲರಾಯ. ನೆತ್ತಿ ಮ್ಯಾಲೆ ಕರಡಿ ಗುಂಜು ಶಿವರಾಯ, ಕತ್ತಲ್ಲಿ ಕಾಳಿಂಗ ಸರ್ಪ ಮಲ್ಲರಾಯ. ಕನ್ನಗಾತಿ ತ್ರಿಶೂಲವ ಹಿಡಿದು ಶಿವರಾಯ, ಕನ್ನಗಾತಿ ತ್ರಿಶೂಲವ ಹಿಡಿದು ಶಿವರಾಯ. ಮುತ್ತಿನ ಜೋಳಿಗೆ ಮುಂಗೈಯಲ್ಲಿ ಮಲ್ಲರಾಯ, ಅವರು ಮುತ್ತಿನ ಜೋಳಿಗೆ ಮುಂಗೈಯಲ್ಲಿ ಮಲ್ಲರಾಯ. ಯಾರ್ ಹೆಣ್ಣೆ ಮನೆಯ ಒಳಗೆ, ಯಾರ್ ಹೆಣ್ಣೆ ಮನೆಯ ಒಳಗೆ, ಯಾರ್ ಹೆಣ್ಣೆ ಮನೆಯ ಒಳಗೆ ಗಂಗೆ ಬಾರೆ ಹೆಣ್ಣೆ, ಯಾರ್ ಹೆಣ್ಣೆ ಮನೆಯ ಒಳಗೆ ಗಂಗೆ ಬಾರೆ. ನೀನು ಶಿವನಿಗೂ ದಾನ ಹರನಿಗೂ ದಾನ ನೀಡು ಬಾರೆ, ನೀನು ಶಿವನಿಗೂ ದಾನ ಹರನಿಗೂ ದಾನ ನೀಡು ಬಾರೆ. ಹರಗರ ಪರಶಿವ ಗುರುದೇವ, ಸಿರಿಗಿರಿಯ ಮಲ್ಲಯ್ಯರಂತೆ ಮಲ್ಲರಾಯ, ನಮ್ಮ ಮುಕ್ಕಣ್ಣ ಮಲ್ಲಯ್ಯರಂತೆ ಮಲ್ಲರಾಯ. ಆ ಆ ಆ